18 ಈಹಿತಕ್ಷಣಪ್ರದಾನಹೇತವೇ ನಮಃ ಶಿವಾಯ ಆಹಿತಾಗ್ನಿಪಾಲಕೋಕ್ಷಕೇತವೇ ನಮಃ ಶಿವಾಯ ದೇಹಕಾಂತಿಧೂತರೌಪ್ಯಧಾತವೇ ನಮಃ ಶಿವಾಯ ಗೇಹದುಃಖಪುಂಜಧೂಮಕೇತವೇ ನಮಃ ಶಿವಾಯ ಆಹಿತಾಗ್ನಿಪಾಲಕ. ಅಗ್ನಿಹೋತ್ರಿಗಳು ಎನ್ನುವ ಒಂದು ಶಬ್ದ ಇದೆ. ಅಂದರೆ ಮನೆಯಲ್ಲಿ ನಿತ್ಯವೂ ಅಗ್ನಿಯನ್ನು ಆರಾಧಿಸ್ತಾ ಅದು 24 ಗಂಟೆಯೂ ಸಹ ಉರಿತಾ ಇರುವ ಹಾಗೆಯೂ ಅದಕ್ಕೆ ಪೂರ್ಣಿಮಾ ಅಮಾವಾಸ್ಯೆಯಲ್ಲಿ ಹೋಮ ಮಾಡ್ತಾ ಅದನ್ನು ಆರದೇ ಇದ್ದ ಹಾಗೆ ನೋಡ್ಕೊಳ್ಬೇಕಾದದ್ದು ಗೃಹಸ್ಥರ ಧರ್ಮ, ಎಲ್ಲ ಗೃಹಸ್ಥರ ಧರ್ಮ ಅದು. ಅಂತಹ ಯಾರು ಅಗ್ನಿಹೋತ್ರಿಗಳಾಗಿರ್ತಾರೋ ಅವರನ್ನು ಕಾಪಾಡುವಂತಹ ಭಾರ ಶಿವನದೇ. ಅದನ್ನೇ ಸಂಬೋಧನೆಯಾಗಿ ಹೇಳಿದ್ದಾರೆ, ಇಂಥವರನ್ನು ರಕ್ಷಣೆ ಮಾಡುವಂಥವನೇ. ಮತ್ತು ಈಹಿತ ಕ್ಷಣ ಪ್ರಧಾನ ಹೇತವೇ, ಅವರ ಇಷ್ಟಾರ್ಥವನ್ನು ಬಹಳ ಬೇಗ ಪ್ರದಾನ ಮಾಡುವಂತಹದಕ್ಕೆ ಕಾರಣೀಭೂತನಾದವನೇ. ಇಷ್ಟಾರ್ಥವನ್ನು ಬಹಳ ಬೇಗ ಕೊಡುವಂತಹ ಅವನು ಶಿವ ಎಂದು ಹೇಳಿದ್ದ ಹಾಗೇನೆ. ಮತ್ತು ಉಕ್ಷಕೇತವೇ, ಉಕ್ಷ ಅಂದರೆ ವೃಷಭ, ವೃಷಭವನ್ನೇ ಧ್ವಜವನ್ನಾಗಿ ಹೊಂದಿದವನೇ. ಮತ್ತು ದೇಹ ಕಾಂತಿ ಧೂತ ರೌಪ್ಯಧಾತವೇ, ಅವನ ದೇಹದ ಕಾಂತಿ ಎಂಥದ್ದು ಅಂದರೆ ಅತ್ಯಂತ ಬಿಳುಪು. ಶಿವ ನೀಲಿ ವರ್ಣದಲ್ಲಿ ಚಿತ್ರದಲ್ಲಿ ಬಿಡಿಸ್ಬಿಟ್ಟಿರ್ತಾರೆ, ಆದರೆ ಅವನು ಅತ್ಯಂತ ಬಿಳುಪು. ತನ್ನ ದೇಹದ ಕಾಂತಿಯಿಂದ ಧೂತ ತಿರಸ್ಕರಿಸಲ್ಪಟ್ಟ ರೌಪ್ಯಧಾತು, ರೌಪ್ಯಧಾತು ಅಂದರೆ ಬೆಳ್ಳಿ, ಬೆಳ್ಳಿಯ ಹೊಳಪನ್ನು ಸಹ ತಿರಸ್ಕರಿಸುವಂಥದ್ದು ಅವನ ದೇಹದ ಕಾಂತಿ. ಅಂತಹ ಕಾಂತಿಮಯವಾದ ದೇಹವನ್ನು ಹೊಂದಿದಂಥ ಶಿವನಿಗೆ ನಮಸ್ಕಾರ. ಮತ್ತು ಗೇಹ ದುಃಖ ಪುಂಜ ಧೂಮಕೇತವೇ, ಸಂಸಾರಿಗಳಿಗೆ ಮನೆಯಲ್ಲಿ ಉಂಟಾಗುವ ದುಃಖಗಳ ಸಮೂಹಕ್ಕೆಲ್ಲವೂ ಧೂಮಕೇತುವಿನ ಹಾಗೆ, ಅಂದರೆ ಆ ದುಃಖಗಳನ್ನೆಲ್ಲ ಪರಿಹಾರ ಮಾಡುವಂಥವನೇ. ಆರಂಭದಲ್ಲಿಯೇ ಬಂತು ನಾಮಶೇಷಿತ ಆನಮದ್ಭವಾಂಧವೇ ಅಂತ. ಶಿವನನ್ನು ಆರಾಧಿಸ್ತಾ ಇರುವಂಥವರಿಗೆ ಸಂಸಾರದಲ್ಲಿ ಇದ್ದರೂ ಸಹ ಸಂಸಾರದ ಯಾವ ಕ್ಲೇಶಗಳೂ ಸಹ ಅವರನ್ನು ಬಾಧಿಸೋದಿಲ್ಲ ಅಂತ. ಹಾಗೆ ಸಂಸಾರಿಗಳಿಗೆ ಅವರ ದುಃಖಗಳನ್ನೆಲ್ಲ ದೂರ ಮಾಡುವಂತಹವನು ಶಿವ. ಅಂತಹ ಶಿವನಿಗೆ ನಮಸ್ಕಾರ.